ಒಂದು ಒಳ್ಳೆ ದಿನ ಇದೆ, ಅವತ್ತೇ ಮನೆಗೆ ಹಾಲು ಕುಸ್ಬೇಕು, ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಮನೇನ ಹುಡುಕಿ ಹುಡುಕಿ ಕೊನೆಗೂ ಒಂದು ಮನೇನ ಫೈನಲ್ ಮಾಡಿದ್ವಿ. ಅದೇ ಮನೆಯಲ್ಲೇ ಇವತ್ತು ಪೂಜೆಯನ್ನು ಕೂಡ ಮಾಡ್ತಾಯಿದ್ದೀವಿ, ಹಾಲು ಕುಸ್ತಾ ಇದ್ದೀವಿ, ಒಂದು ಸಂತೋಷದ ಕ್ಷಣಗಳನ್ನು ಕೂಡ ಕಳೆದಿದ್ದೀವಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನಾದರೂ ನಾವು ಒಂದು ಊರಿಂದ ಬೇರೆ ಊರಿಗೆ ಹೋಗ್ಬಿಟ್ಟು ಮನೇನ ಹುಡುಕ್ತಾ ಇದ್ದೀವಿ ಅಂತ ಅಂದರೆ ಪದೇ ಪದೇ ಅಲ್ಲಿಂದ ಇಲ್ಲಿಗೆ ಓಡಾಡೋ ಬದಲು ಒಂದು ಸರಿ ನಾವು ಹೋದ್ವಿ ಅಂತಂದರೆ ಮನೆ ಸಿಕ್ತು ಅಂದರೆ ಹಾಲನ್ನೆಲ್ಲ ಉಕ್ಕುಸಿ ಬರೋದಕ್ಕೆ ಅಥವಾ ಮನೆ ಗೃಹ ಪ್ರವೇಶನ ಮಾಡಿಕೊಂಡು ಬರೋದಕ್ಕೆ ಏನೇನೆಲ್ಲ ಸಾಮಾನುಗಳು ಬೇಕು ಒಂದೇ ಸರಿಗೆ ಹೇಗೆ ಜೋಡಿಸ್ಕೊಂಡು ಹೋಗೋದು ಅಂತ ವಿಡಿಯೋನ ಹಾಕಿದೆ. ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಿ. ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ದೀರಾ ಪರ್ಸ್ನಲ್ಲಾಗಿ. ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದೀರಿ. ಖಂಡಿತ ನಾನು ಕೂಡ ಅದನ್ನೇ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಬಸವ ಜಯಂತಿ ಅಥವಾ ಅಕ್ಷಯ ತೃತೀಯ ದಿನ ಒಂದು ಒಳ್ಳೆ ಮನೆನ ನೋಡಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀವಿ. ಎಲ್ಲರೂ ಹೇಳೋ ಹಾಗೆ ಅವತ್ತಿನ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಯಾವುದೇ ಥರದ ಮುಹೂರ್ತಗಳನ್ನು ಕೂಡ ನೋಡೋದಿಲ್ಲ. ನಾವು ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅಥವಾ ಏನಾದರೂ ತಗೋಬೇಕು ಅಂದರೆ ಅವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಕೂಡ ಅದೇ ದಿನಕ್ಕೆ ಅಂತ ಏನಿಲ್ಲ, ತುಂಬ ಮನೆಗಳನ್ನು ಸರ್ಚ್ ಮಾಡಿಬಿಟ್ಟಿದ್ವಿ, ನೋಡೋಣ ಬಿಡು ಅಂತ ಕೈ ಬಿಟ್ಬಿಟ್ಟಿದ್ವಿ. ಆದರೆ ಅದೇನೋ ಗೊತ್ತಿಲ್ಲ, ಹಿಂದಿನ ದಿನ ನಾವು ಒಂದು ಮನೇನ ನೋಡಿ ಬಂದ್ವಿ, ತುಂಬಾ ಇಷ್ಟ ಆಯಿತು. ಓನರ್ ಹತ್ರ ಕೂಡ ಮಾತಾಡಿದ್ವಿ, ನಾವು ಈ ಆರ್ಗ್ಯಾನಿಕ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತ ಕೂಡ ಹೇಳಿದ್ವಿ. ಅವರು ಕೂಡ ನಮಗೇನು ತೊಂದರೆ ಇಲ್ಲ, ಖಂಡಿತ ನಾವು ಬಾಡಿಗೆ ಕೊಡ್ತೀವಿ ಅಂತ ಅಂದರು. ಮನೆ ಎಲ್ಲ ಇಷ್ಟ ಆಗಿದ್ದಕ್ಕೆ ಅಡ್ವಾನ್ಸ್ ಕೂಡ ಮಾಡಿಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಿರುಗಿ ದಿನಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆನ ಹೀಗೆ ಮಾಡಬೇಕು ಅಥವಾ ಹಾಗೆ ಮಾಡಬೇಕು ಅನ್ನೋದು ಖಂಡಿತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಅಮ್ಮ ಆಗಲಿ ನನ್ನ ಅಕ್ಕ ಆಗಲಿ ಏನು ಹೇಳ್ತಾರೋ ಅದನ್ನು ನಾನು ನಿಧಾನವಾಗಿ ಮಾಡ್ಕೊತಾ ಹೋಗ್ತೀನಿ ಅಷ್ಟೇ. ಹಾಗಾಗಿ ನಾವು ಹಿಂದಿನ ದಿನವೇ ಬಂದುಬಿಟ್ಟು ಮನೆಯನ್ನೆಲ್ಲ ನೀಟಾಗಿ ಕಸನೆಲ್ಲ ಎಲ್ಲವನ್ನು ಮಾಡಿಟ್ಟು ಹೋಗಿದ್ವಿ. ಯಾಕೆಂದರೆ ಅಕ್ಕನ ಮನೆಯಲ್ಲೂ ಕೂಡ ಪೂಜೆ ಇರೋದ್ರಿಂದ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಈಗ ದುರ್ಗಾ ದಾವಣಗೆರೆ ಸೈಡೆಲ್ಲ ಬಸವನ ಜಯಂತಿ ಅಂದರೆ ಮನೇಲಿ ಒಂಥರ ಹಬ್ಬದ ಥರನೇ ಮಾಡ್ತಾರೆ. ಹಾಗಾಗಿ ಅಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ನಂತರ ಇಲ್ಲಿ ನಮ್ಮ ಹೊಸ ಮನೆಗೆ ಬಂದುಬಿಟ್ಟು ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಯ್ಯೋ, ಅವತ್ತಿನ ದಿನ ಹೂವಿನ ರೇಟು ಅನ್ನೋದು ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಅನ್ನಿಸ್ಬಿಡ್ತು, ಅಯ್ಯೋ ದಾವಣಗೆರೆಗಿನ ಬೆಂಗಳೂರೇ ಬೆಟರ್ ಏನೋ, ಬೆಂಗಳೂರಲ್ಲೆಲ್ಲ ಹೂವಿನ ರೇಟ್ ಕಡಿಮೆ ಇರುತ್ತೆ, ಇದೇನಪ್ಪ ಇಲ್ಲಿ ಇಷ್ಟು ರೇಟ್ ಇದೆ ಅಂತ ಅನಿಸ್ಬಿಡ್ತು. ಅದರಲ್ಲೇ ಒಂದು ಸ್ವಲ್ಪ ಹೂವು ತೊಗೊಂಬಂದು ಈ ರೀತಿ ಬಾಗಿಲಿಗೆಲ್ಲ ಮುಡಿಸ್ಬಿಟ್ಟು, ಹಾಗೆ ದೇವ್ರ ಮನೆ ಸಾಮಾನೆಲ್ಲ ಬೆಂಗಳೂರಿಂದನೇ ಹೋಗುವಾಗ ನೀಟಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಮತ್ತೊಮ್ಮೆ ತೊಳೆಯೋದು ಏನು ಬೇಕಾಗಿರಲಿಲ್ಲ. ಒಂದು ಸರಿ ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಅಕ್ಕ ಕೂತ್ಕೊಂಡ್ಬಿಟ್ಟು ಒಂದು ಹತ್ರ ಎಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾಳೆ. ನಾನು ಇಲ್ಲಿ ಹೊರಗೆ ಒಳಗೆ ಓಡಾಡ್ಕೊತ ಏನು ಕೆಲಸ ಆಗಬೇಕು ಅದೆಲ್ಲವನ್ನು ಮಾಡ್ಕೊತಾ ಇದ್ದೆ. ಸಡನ್ನು ಪ್ಲ್ಯಾನ್ ಆಗಿರೋದ್ರಿಂದ ತುಂಬ ಜನಕ್ಕೆ ನಾವು ಹೇಳೋದಕ್ಕೆ ಆಗಿರಲಿಲ್ಲ. ಎಕ್ಸ್ಪೆಷಲಿ ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನಕ್ಕೆ ಹೇಳಿಲ್ಲ ನಾವು ಬೆಂಗಳೂರಿಂದ ದಾವಣಗೆರೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ. ಏನು ಅಂತಂದರೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ನಾವು ಆನ್ಲೈನಲ್ಲೇ ಸೇಲ್ ಮಾಡ್ತಾ ಇರೋದ್ರಿಂದ ಬೆಂಗಳೂರಲ್ಲಿದ್ರೂ ಒಂದೇ, ದಾವಣಗೆರೆಯಲ್ಲಿದ್ರೂ ಒಂದೇ ಅಂತ ನಮಗನ್ನಿಸ್ತು ಪರ್ಸ್ನಲ್ಲಾಗಿ. ಹಾಗಾಗಿ ನಾನು ನನ್ನ ಹಸ್ಬೆಂಡು ಕೂತು ಮಾತಾಡಿಬಿಟ್ಟು ನಮ್ಮ ಇಬ್ಬರ ಇಚ್ಛೆ ಅಂತೆ ದಾವಣಗೆರೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಹಾಗಾಗಿ ದೇವ್ರ ದಯದಿಂದ ಎಲ್ಲವೂ ಒಳ್ಳೆಯದಾಗಲಿ ಅನ್ನೋದು ಒಂದೇ ನಮ್ಮ ಮನಸ್ಥಿತಿ ಆಗಿದೆ ಅಷ್ಟೇ. ನನ್ನ ಜೀವನದಲ್ಲಿ ತುಂಬ ಖುಷಿನೂ ನೋಡಿಬಿಟ್ಟಿದ್ದೀನಿ, ಹಾಗೆ ತುಂಬ ದುಃಖನೂ ಕೂಡ ನೋಡಿಬಿಟ್ಟಿದ್ದೀನಿ. ಹಾಗಾಗಿ ಈಗ ನಮ್ಮ ಮನಸ್ಥಿತಿಗಳು ಹೇಗಿದೆ ಅಂತಂದರೆ ಎಲ್ಲವನ್ನು ಸಮಾನವಾಗಿ ತೊಗೊಂಡೋಗೋಣ, ಎಲ್ಲವನ್ನು ನಿಭಾಯಿಸೋಣ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಸೋತ್ರೂ ನಮ್ಮದೇ, ಗೆದ್ರೂ ನಮ್ಮದೇ, ಎಲ್ಲವನ್ನು ನಾವೇ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ಪೂಜೆಗಳ ಜೊತೆಗೆ ಹಾಗೆ ನಮ್ಮದು ಮನೆ ದೇವರೇ ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ತುಳಸಿ ಪೂಜೆ ಅನ್ನೋದು ಮಸ್ಟು. ನಮ್ಮ ಮನೇಲಿ ಫಸ್ಟು ಮಾಡೋದೇ ನಾವು ತುಳಸಿ ಪೂಜೆ, ಅದಾದಮೇಲೆ ನಾವು ಒಳಗಡೆ ಪೂಜೆಗಳು ಮಾಡ್ಕೊಳ್ಳೋದು. ಹಾಗಾಗಿ ಬಾಗಿಲಿಗೆಲ್ಲ ಹೂಗಳನ್ನು ಮುಡಿಸ್ಬಿಟ್ಟು ರಂಗೋಲಿನೆಲ್ಲ ಹಾಕ್ಬಿಟ್ಟು ಈ ರೀತಿ ತುಳಸಿ ಪಾಟಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನಾವು ಬರೋದ್ರೊಳಗೇ ನಮ್ಮ ಪಕ್ಕದ ಮನೆಯವರು ಈ ರೀತಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ರು. ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಇಷ್ಟೊಂದು ಚೆನ್ನಾಗಿ ನನಗೆ ರಂಗೋಲಿಗಳೆಲ್ಲ ಹಾಕೋದಕ್ಕೆ ಬರೋದಿಲ್ಲ. ಅವರೆಲ್ಲ ಹಾಕಿದ್ರಲ್ವ, ಒಂಥರ ಕೆಲಸನೂ ಆರಾಮ್ ಅನಿಸ್ಬಿಡ್ತು. ಬಂದು ಒಳಗಡೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ದೇವ್ರ ಮನೆ ಎಲ್ಲ ಜೋಡಿಸ್ಕೋಬೇಕು. ಅಷ್ಟರೊಳಗೆ ಇದನ್ನು
ನೋಡಿ ನಾನು ಅದನ್ನೇ ಹೇಳಿದ್ದು, ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಸಿಲಿಂಡ್ರು ಸ್ಟವ್ವು ಅವನ್ನೆಲ್ಲ ಹಿಡ್ಕೊಂಡು ಹೋಗೋದು ಅಂದರೆ ತುಂಬ ತಲೆನೋವಿನ ಕೆಲಸನೇ ಅಂತಲೇ ಹೇಳ್ಬೋದು. ಆದರೆ ಈ ರೀತಿ ಎಲೆಕ್ಟ್ರಿಕ್ಕಿಂದು ಸಾಮಾನುಗಳಿದ್ರೆ ತುಂಬ ಆರಾಮ್ ಅನಿಸ್ಬಿಡುತ್ತೆ. ಕರೆಂಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಪೂಜೆನೂ ಕೂಡ ಬೇಗ ಮಾಡ್ಕೊಂಬಿಡ್ಬೋದು. ಇಲ್ಲಿ ನಾನು ತಗೊಂಡೋಗಿರೋದ್ರಿಂದ ಬೇಗ ಬೇಗ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡೆ. ಅಲ್ಲೆಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ಕೂತ್ಕೊಂಡೆ. ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಫೋಟೋಗಳನ್ನ ತೊಗೊಂಬಂದಿದ್ದೆ, ದೇವ್ರುಗಳನ್ನೆಲ್ಲ ಹಿಡ್ಕೊಂಬಂದಿದ್ದೆ ಅಲ್ಲ. ನಮ್ಮದು ಮನೆ ದೇವರು ಗೋವಿಂದ, ಹೆಂಡತಿ ಲಕ್ಷ್ಮಿ. ಹಿಂದ್ಗಡೆ ಯಾವಾಗಲೂ ತಿರುಪತಿ ತಿಮ್ಮಪ್ಪನ ಫೋಟೋ ಎತ್ತರವಾಗೇ ಇರಬೇಕು. ಅದರ ಮುಂದ್ಗಡೆನೇ ಯಾವಾಗಲೂ ಲಕ್ಷ್ಮಿನ ಕೂರಿಸ್ಬೇಕು. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾವಾಗ್ಲೂ ತಿರುಪತಿ ತಿಮ್ಮಪ್ಪನ ಫೋಟೋನ ಯಾವಾಗ್ಲೂ ಯಾರೇ ಆದರೂ ಕೂಡ ಹಿಂದ್ಗಡೆ ಇಟ್ಟಿರಿ, ಅದ್ರ ಮುಂದ್ಗಡೆನ ಲಕ್ಷ್ಮಿ ಕೂರಿಸಿ. ಲಕ್ಷ್ಮಿ ಕೂರಿಸುವಂಥವ್ರಿಗೆ ಹೇಳ್ತಿರೋದು, ಮುಂದ್ಗಡೆ ಲಕ್ಷ್ಮಿನ ಕೂರಿಸ್ಬೇಕು. ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇವೆಲ್ಲವನ್ನು ನೀಟಾಗಿ ಜೋಡಿಸ್ಕೊಂಬಿಟ್ವಿ ಅಂತಂದರೆ ಬೇಗ ಬೇಗ ಪೂಜೆನ ಮಾಡ್ಕೊಂಬಿಟ್ಟು ಹಾಲು ಕುಸ್ಕೋಬೋದು ಅಂತ. ಒಂದಷ್ಟು ಆಸೆಗಳು, ಒಂದಷ್ಟು ಕನಸುಗಳನ್ನು ಹೊತ್ಬಿಟ್ಟು ಈ ಮನೆಗೆ ಬರ್ತಾ ಇರೋದು. ಆದಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಅಲ್ಲ ಅಂತಂದ್ರೂ ಹೂನಪ್ಪ, ನಾವು ನಮ್ಮದು ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಿಬಿಟ್ಟು ಏನೋ ಸ್ವಲ್ಪನಾದರೂ ಸಕ್ಸಸ್ ಕಾಣ್ತಾ ಇದ್ದೀವಿ ಅನ್ನೋದು ಒಂದೇ ನನಗೆ ಖುಷಿ ಕೊಡೋವಂಥದ್ದು. ಹಾಗಾಗಿ ತುಂಬ ಯೋಚನೆ ಮಾಡಿಬಿಟ್ಟು ನಾವು ದಾವಣಗೆರೆಗೆ ಬರ್ತಾಯಿದ್ದೀವಿ. ದೇವರಿಚ್ಛೆ ಇದೇ ರೀತಿ ಎಲ್ಲವನ್ನು ಮುಂದುವರಿಸ್ಲಿ ಅಂತ ಅಂದ್ಕೊತ ಬೇಗ ಬೇಗ ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಮಕ್ಕಳದು ಕೂಡ ಸ್ಕೂಲಿಂದ ಅಡ್ಮಿಷನ್ ಎಲ್ಲ ಆಗೋಯಿತು. ಅದಾದಮೇಲೆ ನಮಗೆ ಮನೆ ಸಿಕ್ಕಿದ್ದು. ಏನಂತಂದರೆ ಇನ್ನೂ 1 ತಿಂಗಳು ಟೈಮ್ ಇದೆ ಅಲ್ಲ, ಮನೆ ಈಗ ಸಿಗಲಿಲ್ಲ ಅಂತಂದ್ರೂ ನಿಧಾನವಾಗಿ ಸಿಗುತ್ತೆ ಬಿಡು, ಇನ್ನೂ 1 ತಿಂಗಳಿದೆ, ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತಲೇ ಇದ್ವಿ. ಆದರೆ ಸಿಕ್ತು, ಒಳ್ಳೆ ಮನೆಯೇ ಸಿಕ್ಕಿದೆ. ತುಂಬ ಚೆನ್ನಾಗಿ ಜಾಗ ಇದೆ. ಯಾಕೆಂದರೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ರೆಡಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಜಾಗದ ಇದು ಬೇಕಾಗಿತ್ತು. ಹಂಗಾಗಿ 3 ಬೆಡ್ರೂಮು 2 ಬೆಡ್ರೂಮು ಅಥವಾ ದೊಡ್ಡ ಮನೆ ಇರೋಂಗೆ ನಾವು ನೋಡ್ತಾ ಇದ್ವಿ. ಇದು 2 ಬೆಡ್ರೂಮ್ ಮನೆ ಆಗಿತ್ತು. ಆದರೆ ಜಾಗ ತುಂಬಾ ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಈ ಮನೆನ ಓಕೆ ಮಾಡ್ಕೊಂಡ್ವಿ. ನೋಡಿ, ದೇವರೆಲ್ಲ ರೆಡಿ ಆಯಿತು, ಹೂವು ಇವೆಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿದ್ದಾಯಿತು. ಅವೆಲ್ಲವನ್ನು ರೆಡಿ ಮಾಡಿಬಿಟ್ಟು ಇಲ್ಲಿಗೆ ಸ್ಟವ್ ಹತ್ರ ಬರೋ ಅಷ್ಟೊತ್ತಿಗೆ ಅಕ್ಕ ಎಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ಲು. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ, ಸುಮ್ಮನೆ ಏನೋ ಸಣ್ಣ ಸಣ್ಣದಾಗಿ ಹಾಕ್ತೀನಿ ಅಷ್ಟೇ. ಅಕ್ಕ ತುಂಬಾ ಚೆನ್ನಾಗಿ ಹಾಕ್ತಾಳೆ ಈ ರಂಗೋಲಿಗಳನ್ನೆಲ್ಲ. ಅವಳೆಲ್ಲ ಹಾಕಿ ರೆಡಿ ಮಾಡಿದ್ಲು. ಈಗ ಹಾಲು ಉಗ್ಸೋದು ಅಷ್ಟೇ. ಪೂಜೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನೋಡಿ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವತ್ತಿನ ದಿನ. ನಮಗೆ ಬಂದಂಥ ಮಟ್ಟಿಗೆ ಏನೇನೋ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿದ್ದಾಯಿತು. ಯಾಕೆಂದರೆ ಸಡನ್ನಾಗಿ 1 ದಿನ ಇತ್ತು ಅಷ್ಟೇ ಟೈಮು. ಅದರೊಳಗೆ ಏನೇನು ಬೇಕೋ ಎಲ್ಲವನ್ನು ತೊಗೊಂಡು ಮಾಡ್ಕೊಂಡ್ವಿ. ಹಾಗೆ ಅಕ್ಕನ ಮನೇಲೇ ದೇವರಿಗೆ ಅಂತಲೇ ಎಲ್ಲ ಪ್ರಸಾದ ರೆಡಿ ಮಾಡಿದ್ಲು, ಪಾಯಸ, ಅನ್ನನ. ಅದನ್ನೇ ಇಲ್ಲಿಗೂ ಸ್ವಲ್ಪ ತೊಗೊಂಬಂದ್ಬಿಟ್ಟು ದೇವರಿಗೆ ಎಲ್ಲ ಎಡೆ ಹಿಡಿದ್ಬಿಟ್ಟು ಅದನ್ನೇ ಇದನ್ನು ಮಾಡ್ಕೊಂಡ್ವಿ ಅಷ್ಟೇ. ನಂತರ ಎಲ್ಲ ಪೂಜೆ ಚೆನ್ನಾಗಾಯಿತು. ಇದೇ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತಂದು ದೇವರಿಗೆ ಕೈ ಮುಕ್ಕೊಂಡು ಊದಿನ ಕಡ್ಡಿ ಬೆಳಗಿ, ಕರ್ಪೂರ ಬೆಳಗಿ, ಲೋಭನ ಕೂಡ ಹಾಕಿದ್ದಾಯಿತು. ಇವೆಲ್ಲ ಪೂಜೆಯನ್ನು ಮುಗಿಸ್ಕೊಂಡ ನಂತರ ನಾವು ಹಾಲು ಕುಸೋದಕ್ಕೆ ಶುರು ಮಾಡಿದ್ವಿ. ಇನ್ನೇ ನಿಮಗೆ ಗೊತ್ತು, ಪಾತ್ರೆ ಎಲ್ಲ ನಾವುಗಳೆಲ್ಲ ಹೇಗೆಂದರೆ ಹೊಸ ಮನೆಗೆ ಓದೋದಾಗೆಲ್ಲ ಹೊಸ ಪಾತ್ರೆಗಳು ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಅಂತಲೇ 1-2 ಪಾತ್ರೆನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಸ್ವಂತ ಮನೆ ಆಗೋವರೆಗೂ ಈ ರೀತಿ ಮನೆಗಳು ಚೇಂಜ್ ಮಾಡ್ತಾನೇ ಇರ್ತೀವಿ. ಅಲ್ಲಿವರೆಗೂ ಎಲ್ಲಿ ಹೋಗುವಾಗ ಎಲ್ಲ ಹೊಸ ಪಾತ್ರೆ ತೊಗೊಳೋದಕ್ಕಾಗುತ್ತೆ ಹೇಳಿ. ಹಾಗಾಗಿ ಅದಕ್ಕೆ ಅಂತಲೇ 1-2 ಪಾತ್ರೆನ ಸೈಡ್ಗೆ ಇಟ್ಟಿಟ್ಬಿಡ್ತೀನಿ. ಅದೇ ಪಾತ್ರೆನೇ ಯಾವಾಗ್ಲೂ ಯೂಸ್ ಮಾಡ್ಕೊತೀನಿ ಅಷ್ಟೇ. ಈಗ ಒಂದು ಪಾತ್ರೆನ ತೊಳ್ಕೊಂಬಿಟ್ಟು ಇಟ್ಟು ಅದಕ್ಕೆ ಹಾಲು ತೊಗೊಂಬಂದು ಹಾಲನ್ನು ಹಾಕ್ಬಿಟ್ಟು ಹಾಲು ಉಗ್ಸೋದಕ್ಕೆ ಪಾತ್ರೆ ಕೂಡ ಇಟ್ವಿ. ತುಂಬ ಚೆನ್ನಾಗಿ ಬೇಗನೆ ಉಕ್ತು. ಆ ಕಡೆ ಈ ಕಡೆ ಅನ್ನೋ ಅಷ್ಟರೊಳಗೇ ಉಕ್ಕೋಗ್ಬಿಡ್ತು. ಅಷ್ಟರೊಳಗೆ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಮಾತುಕತೆ ಆಯಿತು. ಯಾವಾಗಲೂ ಆಗಲಿ ನಮ್ಮ ಮನೆಯವ್ರು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂದರೆ ಯಾವುದೇ ಕಾರಣಕ್ಕೂ ಬರೋಲ್ಲ. ನನಗಿಷ್ಟ ಆಗೋಲ್ಲ, ನಾನು ವೀಡಿಯೋದಲ್ಲಿ ಬರೋಲ್ಲ, ನಾನು ಫೋಟೋ ತೆಗೆಸ್ಕೊಳಲ್ಲ ಅಂತಲೇ ಇರ್ತಾರೆ. ಆದರೆ ನಾನು ಸ್ವಲ್ಪ ಬಲವಂತ ಮಾಡ್ತಿದ್ದೆ, ಅಪ್ಪ ಬಾ, ನಮ್ಮ ಫೋಟೋನೇ ಇರೋದಿಲ್ಲ, ಒಂದೇ ಒಂದು ಫೋಟೋ, ಅದು ಆಫ್, ನೀನು ಬರ್ಮುಡ ಹಾಕ್ಕೊಂಡಿದ್ದೀಯಲ್ವಾ, ಬೇಡ, ಕಾಣಿಸಲ್ಲ, ಆಫ್ ಅಷ್ಟೇ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಏನೋ ಬಲವಂತ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡೆ. ಮಕ್ಕಳು ಕೂಡ ನಾವು ತೆಗೆಸ್ಕೊಳ್ಳುವಾಗೇ ಮಕ್ಕಳು ಬಂದು ನಿಂತ್ಕೊಂಡ್ರು. ಸರಿ ಬರ್ರಿ ಅಂತಂದು ಅವ್ರ ಜೊತೆನೂ 1-2 ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅಷ್ಟರೊಳಗೆ ಹಾಲು ಕೂಡ ಚೆನ್ನಾಗಿ ಬಿಸಿ ಆಗೋದಕ್ಕೆ ಶುರು ಆಯಿತು. ಹಾಲು ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋದಕ್ಕೆ ಹೇಳ್ತಾರೆ ಅಲ್ವಾ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೋಣ ಅಂತಂದು ಬೇಗ ಬೇಗ ಸಕ್ಕರೆ ಅದನ್ನೆಲ್ಲ ಹುಡುಕ್ಕೊತಾ ಇದ್ದೆ. ಹಾಲು ಕೂಡ ತುಂಬ ಚೆನ್ನಾಗಿ ಬೇಗ ಉಕ್ತು. ತುಂಬಾ ಖುಷಿ ಆಯಿತು. ಎಲ್ಲನೂ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಜೀವನದಲ್ಲಿ ತುಂಬಾ ಸಫರ್ ಪಟ್ಟಿದ್ದೀವಿ,
ತುಂಬಾ ಸಕ್ಸಸ್ ನೋಡಿದ್ದೀವಿ, ಎಲ್ಲವನ್ನು ನೋಡಿದ್ದೀವಿ. ತುಂಬ ಚೆನ್ನಾಗಿ ಆಗಿದ್ದೀವಿ ಅನ್ನೋ ಟೈಮಲ್ಲಿ ಅಯ್ಯೋ ಏನೂ ಇಲ್ಲಪ್ಪ ಅಂತಲೂ ಕಳ್ಕೊಂಡಿದ್ದೀವಿ. ಅಯ್ಯೋ ಆಗ್ತಾನೇ ಇಲ್ಲ ಜೀವನ ಅನ್ನುವಾಗ ಅಯ್ಯೋ ಇಷ್ಟು ಚೆನ್ನಾಗಿ ಸಕ್ಸಸ್ ಬಂತ ಅನ್ನೋವಾಗೂ ಕೂಡ ನೋಡಿದ್ದೀವಿ. ಎಲ್ಲವನ್ನು ಚಿಕ್ಕ ವಯಸ್ಸಿಗೆ ಎಲ್ಲವನ್ನು ಕೂಡ ಅನುಭವಿಸಿದ್ದೀವಿ. ಇನ್ನಾದ್ರೂ ಮಕ್ಕಳು ಬಂದಿದ್ದಾರೆ, ದೊಡ್ಡವರಾಗಿದ್ದಾರೆ, ಅವ್ರ ಜೀವನ ಸೆಟ್ಲು ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಹಾಲು ಕೂಡ ಚೆನ್ನಾಗಿ ಉಕ್ತು ಅಂತ ಅನ್ನೋ ಕಾರಣಕ್ಕೆ ಮಕ್ಕಳೆಲ್ಲ ಬಂದುಬಿಟ್ಟು ಕೈ ಮುಗಿದು ಇದು ಮಾಡಿದ್ರು. ನನ್ನ ಮಗ ಅಂತೂ ಡ್ಯಾನ್ಸೇ ಮಾಡೋಗ್ಬಿಟ್ಟ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಏನು ಅಂತಂದರೆ ಬೆಂಗಳೂರಿಂದ ದಾವಣಗೆರೆಗೆ ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡೋದೊಂದೇ ಬಾಕಿ ಇರೋದು. ನೆಕ್ಸ್ಟ್ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ನಮ್ಮ ಅರ್ಕೀರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಬೇಕಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಬುಕ್ ಮಾಡಿ ದಯವಿಟ್ಟು ಒಂದು ಸರಿ ಯೂಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಇದೆ ನಮ್ಮ ಪ್ರಾಡಕ್ಟ್ಗಳು ಅಂತ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ಅಳಿಯನಿಗೆ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ.